ಅವ್ರಿಗೂ ಹೊಡೆದು ಬರ್ತದೆ ಇದೆಲ್ಲ ಸತ್ಯನ. ಆದ್ರೆ ಏನಾಗಿತ್ತಪ್ಪ ಅಂದ್ರೆ ಬಿ ಜೆ ಪಿನ ಜೊತೆಗೆ ತೊಗೊಂಡು ಹೋಗಿಬಿಟ್ಟಿದ್ರು ಅವರು. ಬಿ ಜೆ ಪಿನ ನೀನು ಬಂದುಬಿಡೋದು ನಮ್ಮ ಜೊತೆಗೆ ಅಂತಾರೆ. ಆದರೆ ಈ ಸಲ ಒಂದು ಮತ್ತೊಂದು ಚೀಚ್ ಆಗಿದ್ರಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಕರಂದಾಸರಿ ಅವರು ನಮ್ಮ ಬಸವಗಳ ಪಾಂಡೆ ಎತ್ತಾರ ಜೊತೆ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಅದಕ್ಕೆ ನಾವೇನು ಹೇಳ್ಬೋದು, ಕಾರಣ ಹೇಳ್ಬೋದು, ಬಟ್ ಕಾಣಿಸ್ಕೊಂಡಿದ್ದೀನಿ ಸುಳ್ಳಲ್ಲ. ಹೀಗೆ ಒಂದೊಂದು ಏನೇನೋ ಒಟ್ಟು ನಡೆದಿದ್ದಾವ. ನಮ್ಮ ಜೊತೆಗೆ 60 ಜನ ಇದ್ದಾರಪ್ಪ ಅನ್ನೋಂಗೆ ಇವರು ಏನಪ್ಪ ಅಂದ್ರೆ ಒಂದು ಬ್ಯಾಕಪ್ ಕೊಡ್ಲಿಕ್ಕಿದ್ದಾರೆ, ಒಂದು ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಆಗ್ತದೆ, ಏನಾಗ್ತದೆ ಅದನ್ನು ನೋಡೋಣ ಮುಂದಿನ 2-3 ದಿನದಲ್ಲೇ. ಈಗ ಮಾತ್ರ ದೆಹಲಿಯಲ್ಲೇ ಜೋರ್ದಾರಾಗಿ ನೋಟಿಸು ಕೊಟ್ಟಿದ್ದು ಖರೆ ಅದ, ಸುಳ್ಳೇನಲ್ಲ. ಅವ್ರಿಗೆ ಯತ್ನಾಳರಿಗೆ ಅದು ಕ್ಲಿಯರೆನ್ಸ್ ಏನು ನಡೆದ, ಚರ್ಚೆ ನಡೆದ ಸುದ್ದಿಗಳು ಬರ್ತಾ ಇದ್ದಾವೆ ದಿಲ್ಲಿಯಿಂದ. ಇನ್ನೂ ನಾಳೆ ಇನ್ನೂ ಏನೋ ಡಿಸ್ಕಷನ್ ಆಗ್ತದೆ ನೋಡ್ಬೇಕಾಗ್ಯದ. ಇವ್ರು 8 ಜನರು ಈಗೇನು ಹೋಗಿದ್ದಾರೆ ದಿಲ್ಲಿಗೆ, ಇವ್ರನ್ನ ಕರೆಸ್ಬೋದಾ? ಇಲ್ಲಿವರೆಗೆ ಮಾತ್ರ ಕರೆಸಿಲ್ಲ ಅವ್ರನ್ನ, ಬರೀ ಯತ್ನಾಳರು ಅಷ್ಟೇ ಒಬ್ಬರನ್ನ ಕರೆಸಿದ್ದಾರೆ. ಯಾಕಂದ್ರೆ ಇವ್ರನ್ನೆಲ್ಲರೂ ಕರೆಸಿದ್ರೆ ಇವರೆಲ್ಲರೂ ಒಂದೊಂದು ದೋಷಗಳನ್ನು ಅಥವಾ ತಪ್ಪುಗಳನ್ನು ಹೇಳೋ ಸಾಧ್ಯತೆಗಳಿದ್ದಾವೆ, ಪ್ರೆಷರ್ ಮಾಡೋ ಸಾಧ್ಯತೆ. ಒಬ್ಬರನ್ನಾದರೆ ಒಬ್ಬರನ್ನ ಹೊಡ್ಕೊಂಡು ತೆಗಿಬೇಕು ಅನ್ನೋದು ಒಂದು ಪ್ಲ್ಯಾನು ಇರ್ಬೋದು ಅದರಲ್ಲಿ, ಇಲ್ಲಂತಲ್ಲ. ಆದರೆ ಅದಕ್ಕೆ ಯತ್ನಾಳ ಭಕ್ತರಂತ ಅನಿಸೋದಿಲ್ಲ. ಯಾಕಂದ್ರೆ ಅವ್ರಿಗೂ ಹಲವು ವರ್ಷಗಳಿಂದ ರಾಜಕೀಯ ಇತಿಹಾಸ ಅದ, ಮತ್ತು ಯಾರನ್ನು ಹೆಂಗೆ ಎದುರಿಸ್ಬೇಕು, ಯಾರ್ಯಾರು ಏನದಾರ ಎಂಥದ್ದು ಎಲ್ಲನೂ ಗೊತ್ತದ. ಬಿ ಜೆ ಪಿ ನಾಯಕರ ಹಿಸ್ಟ್ರಿ, ಎಲ್ಲ ನಾಯಕರ ಹಿಸ್ಟ್ರಿ ಅವ್ರ ಹತ್ರ ಅದು. ಹೀಗಾಗಿ ನಡುಕೊಮ್ಮಿನೂ ಸ್ವಲ್ಪ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಸಹಿತ ಒಂದೇನೋ ಎಲ್ಲೋ ಟಾಂಗ್ ಕೊಡ್ತಾರೆ ಅನ್ನೋಂಗೆ ಮಾತಾಡಿದ್ರು ಅವರು. ಇವೆಲ್ಲ ನೆಲೆಯಲ್ಲೇ ಈಗ ದೆಹಲಿಯಲ್ಲಿ ನಡೆದಂಥ ಈ ಯುದ್ಧದಲ್ಲೇ ನಮ್ಮ ಯಡಿಯೂರಪ್ಪನವರು ಅಥವಾ ಅವ್ರ ಮಗ ವಿಜೇಂದ್ರ ಗೆಲ್ತಾರೋ ಯತ್ನಾಳ್ ಗೆಲ್ತಾರೋ ಅಂಥೇಳಿ ಈಗ ಸಷ್ಟಾಬಾಜಿ ಶುರುವಾಗ್ಯದ. ಯಾಕಂತಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ ಯತ್ನಾಳ್ ಮೋಸ್ಟ್ಲಿ ಕಳಿಸ್ಬೋದು ಮನೆಗೆ, ಸಾಕಷ್ಟು ನೋಟಿಸ್ ಕೊಟ್ಟಾರೆ ಅವ್ರಿಗೆ. ಆದರೂ ಅವ್ರು ಉಳ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ, ಯಾರು ಇರ್ಬೋದು ಹಿಂದೆ ಅಂತೇಳಿ ಹಲವು ಸಲ ನಾವು ಊಹೆನೂ ಮಾಡಿದ್ವಿ. ಅದಕ್ಕೆ ಒಂದಿಷ್ಟು ಉತ್ತರ ಹುಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಎಲ್ಲಪ್ಪ ಸಂತೋಷ್ ಅವರು ಇದ್ದಾರೆ, ಬಿ ಎಲ್ ಸಂತೋಷ್ ಅವರು RSS ಸ್ಟ್ರಾಂಗ್ ಮನುಷ್ಯರು ಅದಾರ. ಈ ಹಿಂದೆ ಬಿ ಜೆ ಪಿಯಲ್ಲಿ ನಮ್ಮ ಇವ್ರಿಗೆ ಮೋದಿಯವ್ರಿಗೆ ಭಾಳ ನಿಯರೆಸ್ಟ್ ಅದಾರ. ಹೀಗಾಗಿ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ನಿಯರೆಸ್ಟನ್ನ ಯಡಿಯೂರಪ್ಪನವ್ರು ಹೊರಗೆ ಇಟ್ಟಿದ್ದಕ್ಕೆ ಏನಾಯ್ತು ಅನ್ನೋದು ನಾವು ನೋಡಿದ್ವಿ. ಆದರೂ ಲೋಕಸಭಾ ಇಲ್ಲಿ ಒಂದು ಸ್ವಲ್ಪ ಚೇತರಿಸ್ಕೊಂಡಿತ್ತು ಬಿ ಜೆ ಪಿ, ಮತ್ತು ಈಗ ಒಡಕ್ಕೆ ಜೋರಾಗಿಬಿಟ್ಟದ, ಇನ್ನು ಚೇತರಿಸ್ಕೊಳ್ತದಾನ ಇದು ಅನ್ನುವಂಥದ್ದು. ಯಾಕಂದರೆ ಈ ಒಂದು ಯಾರು ಗೆಲ್ಲಿ ಯಾರು ಸೋಲೆ, ಇವತ್ತು ಮಾತ್ರ ಬಿ ಜೆ ಪಿ ಸೋಲಿಗತ್ತದ ಅನ್ನೋದು ಎರಡು ಮಾತಿಲ್ಲ. 2022ರಲ್ಲೇ ಮರಳಿ ಅಧಿಕಾರ ಹಿಡಿಯಕ್ಕೆ ಸಾಧ್ಯದನ ಕರ್ನಾಟಕದಲ್ಲೇ ಇದು ಅನ್ನುವಂಥ ಒಂದು ಪ್ರಶ್ನೆ. ಇನ್ನೇನಾದರೂ ಕಾಂಗ್ರೆಸ್ ಸ್ಥಾನ ಪಡೆದಾಡಿಕೆ ಅನ್ನೋದು ಅಲ್ಲಿಯೂ ಕಾಂಗ್ರೆಸ್ಸಲ್ಲಿಯೂ ಸಿದ್ದು ವರ್ಸಸ್ ಡಿ ಕೆ ಶಿ ವರ್ಸಸ್ ಅದು ಜಾರಕಿಹೊಳಿ